ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ದಾಂಡೇಲಿಯಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ನ್ಯಾಯವಾದಿ KH ಪಾಟೀಲ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ. ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ನಡೆಯಲಿದೆ ಎಂದು ನ್ಯಾಯವಾದಿ KH ಪಾಟೀಲ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅವರು ಇಂದು ಶುಕ್ರವಾರ ಸಂಜೆ 7:45 ಸುಮಾರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು. ಮೊದಲು ಮಾತನಾಡಿದ ನ್ಯಾಯವಾದಿ KH ಪಾಟೀಲ್ ಅವರು, ಸ್ಥಳೀಯರಾದ ಅಕ್ರಮ್ ಖಾನ್ ಎಂಬವರು ರಾಜ್ಯ ಪರಿಷತ್ತಿನ ಅನುಮತಿ ಹಾಗೂ ಇನ್ನಿತರ ಕಾರಣಗಳನ್ನು ನೀಡಿ ಡಿಸೆಂಬರ್ 10ರಂದು ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ದಾಖಲು ಮಾಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬಾರದು ಮತ್ತು ತಡೆಯಾಜ್ಞೆಯನ್ನು ಕೋರಿ ಪ್ರಕರಣವನ್ನು ದಾಖಲಿಸಿದ್ದರು. ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುವ ಬಗ್ಗೆ ಬಂದ ಸುದ್ದಿಯನ್ನು ನೋಡಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆ ಅವರು ಡಿಸೆಂಬರ್ 11ರಂದು ತಮ್ಮ ನ್ಯಾಯವಾದಿಗಳ ಮೂಲಕ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಭಾಗವಹಿಸಿದ್ದರು. ಡಿಸೆಂಬರ್ 11ರಂದು ವಿಚಾರಣೆ ನಡೆದು ಅದೇ ವಿಚಾರಣೆ ಡಿಸೆಂಬರ್ 12ಕ್ಕೆ ಮುಂದುವರಿದು ಇಂದು ನಮ್ಮಲ್ಲಿರುವ ಎಲ್ಲ ದಾಖಲಾತಿಗಳನ್ನು ನ್ಯಾಯಾಲಯಕ್ಕೆ ಮಂಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ರಾಜ್ಯ ಪರಿಷತ್ತಿನಿಂದ ಸೂಕ್ತ ಅನುಮತಿ ಪತ್ರವನ್ನು ಪಡೆದು ಸಮ್ಮೇಳನವನ್ನು ಹಮ್ಮಿಕೊಳ್ಳಲು ಷರತ್ತುಬದ್ಧ ಅನುಮತಿಯನ್ನು ನೀಡಿದ್ದಾರೆ. ಈಗಾಗಲೇ ಕೆಲ ಅನುಮತಿ ಪತ್ರಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಈ ಪ್ರಕರಣವನ್ನು ಡಿಸೆಂಬರ್ 17ರಂದು ನಿಗದಿ ಮಾಡಿ ಆ ದಿನಾಂಕದಂದು ಸೂಕ್ತ ಅನುಮತಿ ಆದೇಶಗಳ ದೃಢೀಕೃತ ಪ್ರತಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕೆಂದು ನ್ಯಾಯಾಧೀಶರು ಆದೇಶವನ್ನು ನೀಡಿದ್ದಾರೆ. ರಾಜ್ಯ ಪರಿಷತ್ತಿನಿಂದ ಅನುಮತಿ ಪತ್ರ ನಾಳೆ ಬೆಳಿಗ್ಗೆ ಸಿಗಲಿದೆ. ಹಾಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಅತ್ಯಂತ ವಿಜೃಂಭಣೆಯಿಂದ ಸುಗಮವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಎಲ್ಲ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ BN ವಾಸರೆ ಅವರು ಮಾತನಾಡಿ, ಸುಗಮವಾಗಿ ಹಾಗೂ ವಿಜೃಂಭಣೆಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ನಿನ್ನೆ ನ್ಯಾಯಾಲಯದಲ್ಲಿ ಒಂದೆರಡು ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಸೂಚನೆಯನ್ನು ನೀಡಲಾಗಿದ್ದರೂ ಎಲ್ಲ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಸುದ್ದಿಗಳನ್ನು ಬಿತ್ತರಿಸಲಾಗಿತ್ತು. ಇದೆಲ್ಲವೂ ಸುಳ್ಳು ಸುದ್ದಿಯಾಗಿದ್ದು ಈ ಬಗ್ಗೆ ನ್ಯಾಯಾಧೀಶರು ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಈ ವಿಚಾರಕ್ಕೆ KH ಪಾಟೀಲ್ ಅವರು ಸುದೀರ್ಘವಾಗಿ ತಮ್ಮ ವಾದವನ್ನು ಮಂಡಿಸಿ ನಾಳೆಯಿಂದ 3 ದಿನಗಳವರೆಗೆ ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗದೆ ಸುಗಮ ರೀತಿಯಲ್ಲಿ ಸಮ್ಮೇಳನವನ್ನು ನಡೆಸಲು ನ್ಯಾಯಾಲಯದಿಂದ ಷರತ್ತುಬದ್ಧ ಅನುಮತಿಯನ್ನು ಕೊಡಿಸಿದ್ದಾರೆ. ಈಗಾಗಲೇ ರಾಜ್ಯ ಪರಿಷತ್ತಿನಿಂದ ಅನುಮತಿ ಪತ್ರ ನಾಳೆ ಸಿಗಲಿದೆ. ಅದು ಬಂದ ನಂತರ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದೇವೆ. ಹಾಗಾಗಿ ಸಾರ್ವಜನಿಕರಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ಸಾಹಿತ್ಯ ಸಮ್ಮೇಳನ ನಡೆಯುವ ಕುರಿತಂತೆ ಯಾವುದೇ ಅನುಮಾನ ಬೇಡ. ನಮ್ಮ ಈ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ಬಾಧಕವಿಲ್ಲ. ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸುವ ಮೂಲಕ ಸಾಹಿತ್ಯ ಸಮ್ಮೇಳನಕ್ಕೆ ತಡೆಯಾಜ್ಞೆ ತಂದವರಿಗೆ ಮುಖಭಂಗವಾಗುವ ರೀತಿಯಲ್ಲಿ ಸಮ್ಮೇಳನವನ್ನು ಅರ್ಥಪೂರ್ಣವನ್ನಾಗಿಸೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ತಾಲೂಕು ಸಮಿತಿಯ ಪದಾಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಡಿಸೆಂಬರ್ 13, 14 ಮತ್ತು 15ರಂದು ಏನು ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಏನು ನಡೀಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮುಲ್ಲಾ ಖಾನ್ ಮತ್ತು ಇತರರು ರಾಜ್ಯ ಪರಿಷತ್ತಿನ ಅನುಮತಿಯನ್ನು ಪಡೆದಿಲ್ಲ ಅನ್ನುವ ಕಾರಣ ಮತ್ತು ಇತರೆ ಬೇರೆ ಆಪಾದನೆಗಳನ್ನು ಮಾಡಿ ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಮೊಕದ್ದಮೆಯನ್ನು ದಾಖಲು ಮಾಡಿ ಇಡೀ ಸಮ್ಮೇಳನವನ್ನೇ ನಡೆಸಬಾರ್ದು ಮತ್ತು ಅದಕ್ಕೆ ತಡೆಯಾಜ್ಞೆ ಏನು ಕೊಡಬೇಕು ಅಂತೇಳಿ ಪರಿಹಾರವನ್ನು ಕೋರಿ ಕೇಸನ್ನು ದಾಖಲು ಮಾಡಿದರು. ಆ ಪ್ರಕರಣದಲ್ಲಿ 10ನೇ ತಾರೀಕಿಗೆ ಸಿವಿಲ್ ಕೇಸನ್ನು ದಾಖಲೆ ಮಾಡಿದರು. ಆ ಪ್ರಕರಣ 11ನೇ ತಾರೀಕಿಗೆ ಮರುದಿನ ನ್ಯಾಯಾಧೀಶರ ಮುಂದೆ ವಿಚಾರಣೆಗಾಗಿ ಬಂತು. ಆ ತಕ್ಷಣವೇ ಮೊಕದ್ದಮೆ ದಾಖಲೆಯಾಗಿರ್ತಕ್ಕಂಥ ಸಂಗತಿಯನ್ನು ಏನು ಸುದ್ದಿ ಮಾಧ್ಯಮದ ಮೂಲಕ ಗೊತ್ತಾಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಾಸರೆ ಅವರು
ಆ ಪ್ರಕರಣದೊಳಗಡೆ ಏನು ಪ್ರತಿವಾದ ನಂಬರ್ 1ನೇದವರಾಗಿದ್ದರು. ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ವಕೀಲರ ಮೂಲಕ ವಕಾಲತ್ತನ್ನು ಹಾಕಿ ವಿಚಾರಣೆಯನ್ನು ಆರಂಭ ಮಾಡಿದರು. ಆವಾಗ ನ್ಯಾಯಾಧೀಶರು ಇಲ್ಲ, ಇದು ತುರ್ತು ವಿಚಾರಣೆ ಇದೆ, ನೀವು ಸಾಧ್ಯವಾದಷ್ಟು ಬೇಗನೆ ತಕರಾರು ಮತ್ತು ನಿಮ್ಮ ದಾಖಲೆಗಳನ್ನ ಇದ್ದರೂ ಕೂಡ ಸಲ್ಲಿಸಬೇಕು ಅಂತೇಳಿ ಹೇಳಿದ್ರಿಂದ ಆ ಪ್ರಕರಣವನ್ನು ಇವತ್ತು 12ನೇ ತಾರೀಕಿಗೆ ಪ್ರಕರಣವನ್ನು ನಾವು ಇಟ್ಕೊಂಡಿದ್ವಿ. ಈ ದಿನ ಇಡೀ ದಿನ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆದು ನ್ಯಾಯಾಧೀಶರು ಏನು ಇವರು ಪ್ರಕರಣ ದಾಖಲಿಸಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರ ವಾದವನ್ನು ಆಲಿಸಿದರು. ಜೊತೆಗೆ ನಾವು ಕೂಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಕರಾರುಗಳನ್ನು ಹಾಕಿ ಮತ್ತು ನಮ್ಮದಿರತಕ್ಕಂಥ ಎಲ್ಲ ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ವಿ. ಆ ಸಂದರ್ಭದೊಳಗಡೆ ನ್ಯಾಯಾಧೀಶರು ನೀವು ಸೂಕ್ತ ಇಲಾಖೆಗಳಿಂದ ಅನುಮತಿಯನ್ನು ಪಡೆದು ಮತ್ತು ಏನೋ ರಾಜ್ಯ ಕೇಂದ್ರ ಸಾಹಿತ್ಯ ಪರಿಷತ್ ಇದೆ, ಅದರ ಅಧ್ಯಕ್ಷರು ಈಗ ಹಣಕಾಸಿನ ಅವ್ಯವಹಾರದಲ್ಲಿ ಅಮಾನತುಗೊಂಡಿರೋದ್ರಿಂದ ಮತ್ತು ಆ ಹುದ್ದೆಗೆ ಕರ್ನಾಟಕ ಸರ್ಕಾರ ಆಡಳಿತಾಧಿಕಾರಿಗಳನ್ನಾಗಿ KM ಗಾಯತ್ರಿ ಅವ್ರನ್ನ ನೇಮಕ ಮಾಡಿರೋದ್ರಿಂದ ಅವರಿಂದ ನೀವು ಸೂಕ್ತ ಅನುಮತಿಯನ್ನು ಪಡೆದು ಆ ಸಮ್ಮೇಳನವನ್ನು ಏನು ಹಮ್ಮಿಕೊಳ್ಬೇಕು ಅಂತೇಳಿ ಇವತ್ತು ಷರತ್ತುಬದ್ಧವಾಗಿರ್ತಕ್ಕಂಥ ಅನುಮತಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಕೆಲ ಆದೇಶಗಳನ್ನು, ಈ ಅನುಮತಿ ಪತ್ರಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಈ ಪ್ರಕರಣವನ್ನು ಈಗ 17/12/2025ಕ್ಕೆ ನಿಗದಿ ಮಾಡಿ ಆ ದಿನಾಂಕದಂದು ಸೂಕ್ತ ಅನುಮತಿ ಆದೇಶಗಳನ್ನು ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು ಮತ್ತು ಆ ಅನುಮತಿ ಪಡೆದಿರ್ತಕ್ಕಂಥ ಆದೇಶಗಳ ದೃಢೀಕೃತ ಪ್ರತಿಗಳೊಂದಿಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಾಸರೆ ಅವರು ಒಂದು ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂಥೇಳಿ ಇವತ್ತಿನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ನಮಗೆ ಈಗ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಅನುಮತಿ ಪತ್ರಗಳು ನಮಗೆ ನಾಳೆ ಬೆಳಗ್ಗೆ ಒಳಗಡೆ ಅನುಮತಿ ಪತ್ರಗಳು ಏನು ಆಡಳಿತಾಧಿಕಾರಿಗಳಿಂದ ಬಂದ ತಕ್ಷಣವೇ ನಾವು ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ. ಸಮ್ಮೇಳನ ಅತ್ಯಂತ ಸುಗಮವಾಗಿ ನಡೀತದೆ. ಎಲ್ಲ ಸಾರ್ವಜನಿಕರು ಮತ್ತು ಇರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ಕಳೆದ 2 ದಿನಗಳಿಂದ ಸ್ಥಳೀಯವಾಗಿ ಕೆಲವೊಂದು ಮಾಧ್ಯಮಗಳಲ್ಲಿ, ಡಿಜಿಟಲ್ ಮೀಡಿಯಾಗಳಲ್ಲಿ ಸಮ್ಮೇಳನದ ಅತಂತ್ರತೆ ಅನ್ನುವ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇತ್ತು. ಸಮ್ಮೇಳನ ಕಳೆದ 2 ತಿಂಗಳಿಂದ ಈ ಸಮ್ಮೇಳನದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ವಿ. ಅನೇಕ ಸಭೆಗಳಾಗಿದೆ. ಶಾಸಕರ ನೇತೃತ್ವದಲ್ಲಿ ಸಭೆ ಆಗಿದೆ, ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ ಆಗಿದೆ. ಎಲ್ಲ ಆಗಿರುವ ನಡುವೆಯೂ ಕೂಡ ಕೊನೆಯ 2 ದಿನ ಇರುವಾಗ ಸಮ್ಮೇಳನಕ್ಕೆ ತಡೆಯಾಜ್ಞೆ ತರಬೇಕು ಅಂತೇಳಿ ನಮ್ಮ ವಕೀಲರು ಹೇಳಿದ ಹಾಗೆಯೇ ದಾಂಡೇಲಿಯ ಅಕ್ರಮುಲ್ಲಾ ಖಾನ್ ಎಂಬುವರು ಮತ್ತು ಅವರ ಕೆಲವು ಜೊತೆಗಾರರು ಸೇರಿ ಸಮ್ಮೇಳನಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನಾವು ತಕ್ಷಣ ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ಹಾಜರಾಗಿ ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ವಿ. ಇದರ ನಡುವೆ ನ್ಯಾಯಾಲಯದಲ್ಲಿ ಆಗಿರುವ ಕೆಲವೊಂದು ಸಂಗತಿಗಳು ಅಸತ್ಯವಾಗಿ ನಡೆಯದೇ ಇರುವ ಕೆಲವು ವಿಚಾರಗಳು ಕೂಡ, ಕೆಲವು ಬ್ಯಾನರ್ಗಳನ್ನು ತೆಗೆಸಬೇಕು ಅಂತ ಹೇಳಿದವಾಗ ಇಲ್ಲ ಎಲ್ಲ ಬ್ಯಾನರ್ಗಳನ್ನು ತೆಗೆಸಬೇಕು ಅಂತೇಳಿ ನ್ಯಾಯಾಲಯ ಆದೇಶ ನೀಡಿದೆ ಅನ್ನುವ ಸುದ್ದಿಗಳನ್ನೆಲ್ಲ ಹರಿದು ಬಿಟ್ಟಿದ್ರು ಅವರು. ಇದೆಲ್ಲವೂ ಕೂಡ ಸುಳ್ಳು. ನ್ಯಾಯಾಲಯದಲ್ಲಿ ಇದು ಕೂಡ ಚರ್ಚೆಯಾಗಿ ಒಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನು ಕೂಡ ನ್ಯಾಯಾಧೀಶರು ನೀಡಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ನಮ್ಮ ವಕೀಲರಾದ KH ಪಾಟೀಲ್ ಅವರು ಸುದೀರ್ಘವಾದ ವಾದವನ್ನು ಮಂಡಿಸಿ ನಾಳೆ ನಡೆಯುವ ಸಮ್ಮೇಳನಕ್ಕೆ ಯಾವುದೇ ಅಡ್ಡಿ ಆಗದ ರೀತಿಯಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ. ಮಾನ್ಯ ನ್ಯಾಯಾಧೀಶರು ನಿಮಗೆ ಬೇಕಾಗಿರುವ ಅನುಮತಿಯನ್ನು ತಂದುಕೊಡಿ, ಆ ಅನುಮತಿ ಪತ್ರದ ನಂತರದಲ್ಲಿ ನೀವು ಸಮ್ಮೇಳನವನ್ನು ಮಾಡಿ ಅಂತ ಹೇಳಿದ್ದಾರೆ. ಅನುಮತಿ ಪತ್ರ ಬರುವ ಈಗಲೇ ಕೆಲವು ಸಮಯದಲ್ಲಿ ಅನುಮತಿ ಪತ್ರ ಕೂಡ ಬರ್ತಾ ಇದೆ. ಅದನ್ನು ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ. ಹಾಗಾಗಿ ಏನು ಸುದ್ದಿಗಳು ಹರಿದಾಡ್ತಾ ಇತ್ತು, ತುಂಬ ಜನರು ಅನುಮಾನದಲ್ಲಿದ್ದರು. ಒಂದೇ ಹೇಳ್ತೀನಿ, ಇದು ಕನ್ನಡದ ಕೆಲಸ, ಇದು ನಾಡದೇವಿಯ ಕೆಲಸ. ಇದನ್ನು ಮಾಡೋದಕ್ಕೆ ಬಹುಶಃ ಯಾವ ಜನರ ವಿರೋಧ ಕೂಡ ಅದನ್ನು ಮಾಡೋದಕ್ಕೆ ನ್ಯಾಯಾಲಯ ಅವರನ್ನು ಗೌರವಿಸ್ತದೆ. ನಾವು ಕೂಡ ನ್ಯಾಯಾಲಯದ ತೀರ್ಪನ್ನು, ನ್ಯಾಯಾಲಯದ ಆದೇಶವನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಮಗೆ ಅನುಮತಿಯನ್ನು ಸಿಗ್ತದೆ. ನಾಳೆ ಸಮ್ಮೇಳನಕ್ಕೆ ಯಾವುದೇ ಬಾಧಕ ಇಲ್ಲ.
ಖಂಡಿತ ನಡೀತದೆ. ಎಲ್ಲರೂ ಬರಬೇಕು, ಎಲ್ಲರೂ ಸೇರಬೇಕು, ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕು. ಸಮ್ಮೇಳನಕ್ಕೆ ತಡೆಯಾಜ್ಞೆ ತರಲಿಕ್ಕೆ ಹೋದವರಿಗೆ ಒಂದು ರೀತಿಯ ಮುಖಭಂಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಸಮ್ಮೇಳನವನ್ನ ನಡೆಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಇದು 25ನೇ ವರ್ಷದ ಸಮ್ಮೇಳನವನ್ನ ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದ್ದೂರಿಯಾಗಿಯೇ ನಡೀತದೆ. ನಾಳೆ ಸಮ್ಮೇಳನದ ಒಳಗಡೆ ನಾವು ನ್ಯಾಯಾಧೀಶರ ಕೋರಿಕೆಯ ಹಾಗೆ, ಅಭಿಪ್ರಾಯದ ಹಾಗೆ ಎಲ್ಲಿಂದ ಬರಬೇಕು ಅಲ್ಲಿಂದ ಅವರಿಗೆ ಅನುಮತಿ ಪತ್ರವನ್ನು ನೀಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಜಿಲ್ಲೆಯ ಎಲ್ಲ ಜನರು, ನಾಡಿನ ಎಲ್ಲ ಜನರು ಬರಬೇಕು. ಈಗಾಗಲೇ ಬೇರೆ ಬೇರೆ ತಾಲೂಕಿನ ಜನರು ಬಂದಿದ್ದಾರೆ, ನಮಗೆ ಇಲ್ಲಿ ಸೇರಿದ್ದಾರೆ. ಆಲ್ರೆಡಿ ಬಸ್ ಮೂಲಕ ಇದ್ದಾರೆ, ಉದ್ಘಾಟಕರು, ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಬರಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ಅಪಪ್ರಚಾರಕ್ಕೂ ಕೂಡ ಯಾರೂ ಕಿವಿ ಕೊಡಬಾರ್ದು ಅಂತೇಳಿ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ.